ನಮಸ್ಕಾರ. ಮುಖ್ಯಾಂಶಗಳು. ತುರ್ತು ಚಿಕಿತ್ಸೆಗೆ ಬಳಸಲು 4.5 ಲಕ್ಷ ರೆಮಿಡಿಸಿವಿಯರ್ ಆಮದು. ದೇಶೀಯ ಉತ್ಪಾದನೆಯಲ್ಲೂ ಗಣನೀಯ ಹೆಚ್ಚಳ. ಕೇಂದ್ರ ಸರ್ಕಾರ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವ ಅಭಿಯಾನ ಮುಂದೂಡಿಕೆ. 1 ಕೋಟಿ ಲಸಿಕೆ ಖರೀದಿಗೆ ಸರ್ಕಾರ ಪ್ರಯತ್ನ. ಡಾಕ್ಟರ್ ಕೆ ಸುಧಾಕರ್ 8 ಗಂಟೆಗಿಂತ ಹೆಚ್ಚು ಕಾಲ ಒಂದೇ ಮಾಸ್ಕ್ ಬಳಕೆ ಸೂಕ್ತವಲ್ಲ. ಹೋಮ್ ಐಸೋಲೇಷನ್ಗೆ ಪರಿಷ್ಕೃತ ಮಾರ್ಗಸೂಚಿ ಪ್ರಕಟಿಸಿದ ಕೇಂದ್ರ ಆರೋಗ್ಯ ಇಲಾಖೆ. ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣಿಕ ವಿಮಾನಗಳ ಸೇವೆ ಮೇ 31ರವರೆಗೆ ಸ್ಥಗಿತ. ಸರಕು ಸಾಗಾಣಿಕೆ ವಿಮಾನಗಳಿಗೆ ಅವಕಾಶ. ಡಿಜಿಸಿಎ ಆದೇಶ. ವಾರ್ತೆಗಳ ವಿವರ. ರೆಮಿಡಿಸಿವಿಯರ್ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಭಾರತ ಇತರ ದೇಶಗಳಿಂದ ಈ ಔಷಧವನ್ನು ಆಮದು ಮಾಡಿಕೊಳ್ಳಲಾರಂಭಿಸಿದೆ. ಮೊದಲ ಹಂತದಲ್ಲಿ 75,000 ಔಷಧಿಗಳು ಇಂದು ಭಾರತಕ್ಕೆ ತಲುಪುವ ನಿರೀಕ್ಷೆ ಇದೆ. ಅಮೆರಿಕ ಮತ್ತು ಈಜಿಪ್ಟ್ನ ಕಂಪನಿಗಳಿಗೆ ಸರ್ಕಾರಿ ಸ್ವಾಮ್ಯದ HLL ಲೈಫ್ ಕೇರ್ ಸಂಸ್ಥೆ ರೆಮಿಡಿಸಿವಿಯರ್ನ 4,50,000 ಔಷಧಿಗಳಿಗೆ ಬೇಡಿಕೆ ಸಲ್ಲಿಸಿದೆ. ಅಮೆರಿಕದ ಗಿಲೀಡ್ ಸೈನ್ಸ್ನ ಸಂಸ್ಥೆ ಸುಮಾರು 1 ಲಕ್ಷ ಔಷಧಿಗಳನ್ನು ಮುಂದಿನ 2 ದಿನಗಳಲ್ಲಿ ಪೂರೈಸುವ ನಿರೀಕ್ಷೆ ಇದೆ. ಮುಂದಿನ ತಿಂಗಳ 15ರ ವೇಳೆಗೆ ಇನ್ನೂ 1 ಲಕ್ಷ ಔಷಧಿಗಳನ್ನು ಪೂರೈಸಲಿದೆ. ಈಜಿಪ್ಟ್ನ EVA ಫಾರ್ಮಾ ಆರಂಭಿಕವಾಗಿ 10,000, ನಂತರ ಪ್ರತಿ 15 ದಿನಗಳಿಗೆ 50,000 ಔಷಧಿಗಳನ್ನು ಪೂರೈಸಲಿದೆ. ಈ ಮಧ್ಯೆ ದೇಶದಲ್ಲಿ ರೆಮಿಡಿಸಿವಿಯರ್ನ ಉತ್ಪಾದನಾ ಸಾಮರ್ಥ್ಯವನ್ನು ಸರ್ಕಾರ ಹೆಚ್ಚಿಸಿದೆ. ಸದ್ಯ ದೇಶದಲ್ಲಿ ಪರವಾನಿಗೆ ಪಡೆದ 4 ಸಂಸ್ಥೆಗಳಿಂದ ತಿಂಗಳಿಗೆ 1 ಕೋಟಿ ಔಷಧಿ ಉತ್ಪಾದನೆಯಾಗುತ್ತಿದೆ. ಕಳೆದ 7 ದಿನಗಳಲ್ಲಿ 13,73,000 ಔಷಧಿಗಳನ್ನು ದೇಶಾದ್ಯಂತ ಪೂರೈಸಲಾಗಿದೆ. ರೆಮಿಡಿಸಿವಿಯರ್ನ ಬೇಡಿಕೆ ಹೆಚ್ಚಾಗಿದ್ದರಿಂದ ವಿದೇಶಿ ರಫ್ತನ್ನು ನಿಷೇಧಿಸಲಾಗಿದ್ದು, ದೇಶೀಯ ಬೇಡಿಕೆ ಈಡೇರಿಸಲು ಆದ್ಯತೆ ನೀಡಲಾಗಿದೆ. ಅಗತ್ಯವಿರುವಷ್ಟು ಕೋವಿಡ್ ಲಸಿಕೆಗಳು ಲಭ್ಯವಿಲ್ಲದ ಕಾರಣ 18ಕ್ಕೂ ಮೇಲ್ಪಟ್ಟ ವಯೋಮಾನದವರಿಗೆ ಮೇ 1ರಿಂದ ಆರಂಭವಾಗಬೇಕಿದ್ದ ಲಸಿಕಾ ಅಭಿಯಾನವನ್ನು ಮುಂದೂಡಲಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವುದನ್ನು ಮುಂದುವರಿಸಲಾಗಿದೆ. ಅದಕ್ಕೆ ಅಗತ್ಯವಿದ್ದಷ್ಟು ಲಸಿಕೆಗಳು ಲಭ್ಯವಿವೆ. 18ರಿಂದ ಮೇಲ್ಪಟ್ಟವರಿಗೆ ರಾಜ್ಯ ಸರ್ಕಾರ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ಕೋಟಿ ಲಸಿಕೆ ಖರೀದಿಸಲು ನಿರ್ಧರಿಸಿದೆ. ಆದರೆ ಕೋವಿಶೀಲ್ಡ್ ತಯಾರಿಕೆ ಸಂಸ್ಥೆಯಾದ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈವರೆಗೂ ಲಸಿಕೆಗಳನ್ನು ಪೂರೈಸಿಲ್ಲ. ಹೀಗಾಗಿ ಲಸಿಕೆಗಾಗಿ ನೋಂದಣಿ ಮಾಡಿಕೊಂಡಿರುವವರು ಮೇ 1ರಂದು ಲಸಿಕಾ ಕೇಂದ್ರಕ್ಕಾಗಲಿ ಆಸ್ಪತ್ರೆಗಾಗಲಿ ಬರುವುದು ಬೇಡ. ಸೆರಮ್ ಸಂಸ್ಥೆ ಲಸಿಕೆ ಪೂರೈಕೆ ಮಾಡಿದ ಬಳಿಕ ನೋಂದಣಿಯಾದವರಿಗೆ ಸರ್ಕಾರ ಮಾಹಿತಿ ನೀಡಿ ಕರೆಸಿಕೊಳ್ಳಲಿದೆ ಎಂದರು. 45 ವರ್ಷ ಮೇಲ್ಪಟ್ಟವರಿಗೆ ನೀಡಲು ಕೇಂದ್ರ ಸರ್ಕಾರ 99.5 ಲಕ್ಷ ಲಸಿಕೆಗಳನ್ನು ಪೂರೈಕೆ ಮಾಡಿದ್ದು, ಅದರಲ್ಲಿ 95 ಲಕ್ಷ ಲಸಿಕೆಗಳನ್ನು ಫಲಾನುಭವಿಗಳಿಗೆ ಹಾಕಲಾಗಿದೆ. ಇನ್ನೂ ಸುಮಾರು 6 ಲಕ್ಷ ಡೋಸ್ಗಳು ರಾಜ್ಯದಲ್ಲಿವೆ. ಅವುಗಳನ್ನು ಬಳಸಿಕೊಂಡು ಅಭಿಯಾನವನ್ನು ಮುಂದುವರಿಸುತ್ತೇವೆ ಎಂದರು. ಕರ್ನಾಟಕದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತಿರುವುದರಿಂದ ತುರ್ತಾಗಿ ಲಸಿಕೆಗಳನ್ನು ಪೂರೈಕೆ ಮಾಡಲು ಸೆರಮ್ ಸಂಸ್ಥೆಗೆ ಸೂಚನೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಸರ್ಕಾರದ ಎಲ್ಲರೂ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನದಲ್ಲಿದ್ದೇವೆ ಎಂದು ತಿಳಿಸಿದರು. ಕೋವಿಡ್-19 ಸೋಂಕು ದೃಢಪಟ್ಟಿದ್ದರೂ ರೋಗ ಲಕ್ಷಣಗಳು ಇಲ್ಲದೆ ಮನೆಯಲ್ಲಿ ಪ್ರತ್ಯೇಕವಾಗಿರುವವರಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಿದೆ. ಮನೆಯಲ್ಲಿಯೇ ರೆಮಿಡಿಸಿವಿಯರ್ ಇಂಜೆಕ್ಷನ್ಗಳನ್ನು ಪಡೆಯುವುದಾಗಲಿ ಅಥವಾ ಸಂಗ್ರಹಿಸಿಟ್ಟುಕೊಳ್ಳುವುದಾಗಲಿ ಮಾಡಬಾರದು. ಬದಲಾಗಿ ಆಸ್ಪತ್ರೆಯಲ್ಲಿ ಮಾತ್ರ ರೆಮಿಡಿಸಿವಿಯರ್ ಪಡೆದುಕೊಳ್ಳಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಜ್ವರ, ಕೆಮ್ಮು ಮುಂತಾದ ರೋಗ ಲಕ್ಷಣಗಳು 7 ದಿನಗಳ ನಂತರವೂ ಮುಂದುವರೆದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. 60 ವರ್ಷ ಮೇಲ್ಪಟ್ಟ ರೋಗಿಗಳು, ಮಧುಮೇಹ, ಹೃದ್ರೋಗ ಸೇರಿದಂತೆ ಇತರೆ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ವೈದ್ಯರ ಸಲಹೆಯಂತೆ ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸಿಸಲು ಅವಕಾಶ ಕಲ್ಪಿಸಬೇಕೆಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. 8 ಗಂಟೆಗಳ ಕಾಲ ಬಳಸಿದ ಮಾಸ್ಕ್ ಅನ್ನು ಸ್ವಚ್ಛಗೊಳಿಸಿ ನಂತರ ಬಳಸಿ. ಉಸಿರಾಟದ ತೊಂದರೆಯಾದರೆ ತಕ್ಷಣ ಆಸ್ಪತ್ರೆಗೆ ದಾಖಲಾಗಿ ವೈದ್ಯರ ನೆರವು ಪಡೆದುಕೊಳ್ಳಿ. ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡ ಬಳಿಕ ಮತ್ತು ಜ್ವರ ಕಡಿಮೆಯಾದ 3 ದಿನಗಳ ನಂತರ ಕನಿಷ್ಠ 10 ದಿನಗಳ ಕಾಲ ಮನೆಯಲ್ಲೇ ಪ್ರತ್ಯೇಕವಾಗಿ ವಾಸ ಇರಬೇಕು ಎಂದು ಸಚಿವಾಲಯ ಸೂಚಿಸಿದೆ. ದೇಶದಲ್ಲಿ ಕೋವಿಡ್ನಿಂದ ಅತಿ ಹೆಚ್ಚು ಬಾಧಿತವಾಗಿರುವ ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ಅನ್ನು ಮುಂದಿನ ತಿಂಗಳ 15ರವರೆಗೆ ವಿಸ್ತರಿಸಿದೆ.
ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಬೆಳಗ್ಗೆ 7ರಿಂದ 11ರವರೆಗೆ ಮಾತ್ರ ಅಗತ್ಯ ವಸ್ತುಗಳು ಖರೀದಿಸಲು ಅವಕಾಶವಿರಲಿದೆ. ಈ ಮಧ್ಯೆ ರಾಜ್ಯದಲ್ಲಿ ನಿನ್ನೆ 66,159 ಪ್ರಕರಣಗಳು ವರದಿಯಾಗಿದ್ದು ಸದ್ಯ 6,70,000ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ. ಉತ್ತರ ಪ್ರದೇಶದಲ್ಲಿ ಕೋವಿಡ್ ಪ್ರಕರಣಗಳು ತೀವ್ರ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಾರಾಂತ್ಯ ಕರ್ಫ್ಯೂವನ್ನು 2 ದಿನಗಳಿಂದ 3 ದಿನಗಳಿಗೆ ವಿಸ್ತರಿಸಲಾಗಿದ್ದು ಕೋವಿಡ್ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ ನಾಳೆಯಿಂದ ಆರಂಭವಾಗಬೇಕಿದ್ದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವ ಅಭಿಯಾನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಕೋವಿಡ್ ಲಸಿಕೆ ಕೊರತೆ ಮತ್ತು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಅಭಿಯಾನವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಗೋವಾದಲ್ಲೂ 4 ದಿನಗಳ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕ ವಿಮಾನಗಳ ಸೇವೆಯನ್ನು ಮುಂದಿನ ತಿಂಗಳ 31ರವರೆಗೆ ಸ್ಥಗಿತಗೊಳಿಸಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ಹೊರಡಿಸಿದೆ. ಆದರೂ ಈಗಾಗಲೇ ಸಂಬಂಧಿತ ಇಲಾಖೆಗಳಿಂದ ಆಯ್ಕೆಯಾಗಿರುವ ಕೆಲ ಮಾರ್ಗಗಳಲ್ಲಿ ನಿಗದಿಯಾಗಿರುವ ವಿಮಾನಗಳಿಗೆ ಮತ್ತು ಅಂತಾರಾಷ್ಟ್ರೀಯ ಸರಕು ವಿಮಾನಗಳಿಗೆ ಅವಕಾಶ ನೀಡಲಾಗಿದೆ ಎಂದು ಡಿಜಿಸಿಎ ತಿಳಿಸಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕ ವಿಮಾನಗಳ ಸೇವೆಯನ್ನು ಮುಂದಿನ ತಿಂಗಳ 31ರವರೆಗೆ ಸ್ಥಗಿತಗೊಳಿಸಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ಹೊರಡಿಸಿದೆ. ಕೋವಿಡ್ ಸಾಂಕ್ರಾಮಿಕದಿಂದ ಬಾಧಿತವಾಗಿರುವ ಭಾರತಕ್ಕೆ ಅನೇಕ ದೇಶಗಳು ನೆರವಿನ ಹಸ್ತ ಚಾಚುತ್ತಿವೆ. ಅಮೆರಿಕ $100 ದಶಲಕ್ಷ ಮೊತ್ತದ ವೈದ್ಯಕೀಯ ನೆರವನ್ನು ಭಾರತಕ್ಕೆ ಪ್ರಕಟಿಸಿದ್ದು, ಇಂದು ಆಕ್ಸಿಜನ್ ಕಾನ್ಸಂಟ್ರೇಟ್ಗಳು ಮತ್ತು ದ್ರವೀಕೃತ ಆಕ್ಸಿಜನ್ ಸಿಲಿಂಡರ್ಗಳು N95 ಮಾಸ್ಕ್ಗಳನ್ನು ಹೊತ್ತ ಅಮೆರಿಕದ ವಾಯುಪಡೆಯ 2 ವಿಮಾನಗಳು ನವದೆಹಲಿಗೆ ಆಗಮಿಸಿದವು. ಇದರಲ್ಲಿ ಸೋಂಕು ಪರೀಕ್ಷಾ ಸಾಧನಗಳು ಒಳಗೊಂಡಿವೆ. ಬ್ರಿಟನ್, ರೊಮೇನಿಯಾ, ಐರ್ಲೆಂಡ್ನಿಂದಲೂ ಇಂದು ಬೆಳಗ್ಗೆ ಆಕ್ಸಿಜನ್ ಕಾನ್ಸಂಟ್ರೇಟ್ಗಳು, ಸಿಲಿಂಡರ್ಗಳು ಮತ್ತು ಇತರ ವೈದ್ಯಕೀಯ ಉಪಕರಣಗಳನ್ನು ಹೊತ್ತ ವಿಮಾನಗಳು ದೆಹಲಿಗೆ ಬಂದಿಳಿದಿವೆ. ಐರೋಪ್ಯ ಒಕ್ಕೂಟದ ಐರ್ಲೆಂಡ್, ಬೆಲ್ಜಿಯಂ, ರೊಮೇನಿಯಾ, ಲಕ್ಸಂಬರ್ಗ್, ಪೋರ್ಚುಗಲ್ ಮತ್ತು ಸ್ವೀಡನ್ ಈಗಾಗಲೇ ಭಾರತಕ್ಕೆ ವೈದ್ಯಕೀಯ ನೆರವು ಪ್ರಕಟಿಸಿದ್ದು, ಇದೀಗ ಫ್ರಾನ್ಸ್, ಇಟಲಿ, ಆಸ್ಟ್ರಿಯಾ ಮತ್ತು ಫಿನ್ಲ್ಯಾಂಡ್ ಸೇರಿದಂತೆ 40ಕ್ಕೂ ಹೆಚ್ಚು ದೇಶಗಳು ಸಹಾಯ ಹಸ್ತ ಚಾಚಿವೆ. ಅಮೆರಿಕ ಸೇರಿದಂತೆ ಇತರ ದೇಶಗಳಿಗೆ ಭಾರತೀಯ ವಿದೇಶಾಂಗ ಸಚಿವಾಲಯ ಕೃತಜ್ಞತೆ ಸಲ್ಲಿಸಿದೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ತಮ್ಮ ನಿವಾಸದಲ್ಲಿಂದು ನಡೆದ ಯುದ್ವೀರ್ ಸ್ಮಾರಕ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಮಹಿಳಾ ಆರೋಗ್ಯ ಮತ್ತು ಸಂತಾನೋತ್ಪತ್ತಿಯಲ್ಲಿ ಅನನ್ಯ ಸೇವೆಗಾಗಿ ಡಾ ಎವಿತಾ ಫರ್ನಾಂಡಿಸ್ ಅವರಿಗೆ ವರ್ಚುವಲ್ ಮೂಲಕ ಯುದ್ವೀರ್ ಸ್ಮಾರಕ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ವೇಳೆ ಅವರು ಹೆರಿಗೆಯನ್ನು ಸ್ವಾಭಾವಿಕ ಮತ್ತು ಸಕಾರಾತ್ಮಕವಾಗಿ ಮಾಡಲು ಯತ್ನಿಸಿದ ಡಾ ಫರ್ನಾಂಡಿಸ್ ಅವರ ಸೇವೆಯನ್ನು ಅಭಿನಂದಿಸಿದರು. ಉತ್ತರ ಇಸ್ರೇಲ್ನಲ್ಲಿ ಗುರುವಾರ 100 ಜನರು ಭಾಗವಹಿಸಿದ್ದ ಧಾರ್ಮಿಕ ಉತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿ ಕನಿಷ್ಠ 44 ಜನರು ಸಾವನ್ನಪ್ಪಿದ್ದು 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮೌಂಟ್ ಮೆರಾನ್ನಲ್ಲಿ ಸಾವಿರಾರು ಯಹೂದಿಗಳು 2ನೇ ಶತಮಾನದ ಸಂತ ರಬ್ಬಿ ಶಿಮೂನ್ ಬರ್ ಯೋಚೈ ಅವರ ಮೌಂಟ್ ಮೆರಾನ್ ಸಮಾಧಿಗೆ ಆಗಮಿಸಿದ್ದರು. ಗಾಯನ ಮತ್ತು ನೃತ್ಯದ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಕೊರೋನಾ ಸೋಂಕು ಸಂಬಂಧಿತ ನಿರ್ಬಂಧಗಳನ್ನು ಸಡಿಲಗೊಳಿಸಿದ ನಂತರ ಇಸ್ರೇಲ್ನಲ್ಲಿ ನಡೆದ ಮೊದಲ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮ ಇದಾಗಿತ್ತು. ದುರಂತದ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದು, ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳುವಂತೆ ಹಾರೈಸಿದ್ದಾರೆ. ಅಗತ್ಯವಿರುವ ಕೊರೋನಾ ಸೋಂಕಿತರಿಗೆ ಮಾತ್ರ ವೈದ್ಯರು ರೆಮಿಡಿಸಿವಿಯರ್ ಬಳಸಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ವಿಜಯಪುರದಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಬಳಿಕ ಮಾಧ್ಯಮಗಳೊಂದಿಗೆ ಅವರು ಖಾಸಗಿ ಆಸ್ಪತ್ರೆಗಳ ವೈದ್ಯರು ಕೂಡ ರೆಮಿಡಿಸಿವಿಯರ್ ಅನ್ನು ಅಗತ್ಯಕ್ಕೆ ತಕ್ಕಂತೆ ಪರೀಕ್ಷೆ ನಡೆಸಿ ನೀಡಬೇಕು ಎಂದು ಹೇಳಿದ್ದಾರೆ. ರೆಮಿಡಿಸಿವಿಯರ್ ಇಲ್ಲದೆ ರೋಗಿಗಳು ಮರಣ ಹೊಂದಬಹುದು ಎಂದು ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯವಿದ್ದು, ವೈದ್ಯರು ನೀಡುವ ಸಲಹೆ ಮೇರೆಗೆ ಮಾತ್ರ ಪಡೆಯಲು ಅವರು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ವಾರದಲ್ಲಿ 2 ಬಾರಿ ಲಸಿಕೆ ಸರಬರಾಜಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಸ್ವಲ್ಪ ಎಲ್ಲ ಕಡೆನೂ ಕೂಡ ಪ್ರೊಡಕ್ಷನ್ ಶಾರ್ಟೇಜ್ ಇರೋದ್ರಿಂದ ಈಗ ನಿನ್ನೆಯಿಂದ ಅವು ಎಲ್ಲನೂ ಕೂಡ ಬರೋದಕ್ಕೆ ಶುರು ಮಾಡಿದ್ದಾವೆ. ಇವತ್ತು ನಾವು ಹೆಟ್ರೋ ಹುಬ್ಳಿ ಮತ್ತು ಮೈಲಾನ್ ಬೆಂಗಳೂರು ಇವರಿಂದ ಸುಮಾರು 2396 ವೈಲ್ಸ್ಗಳು ಈಗಾಗಲೇ ನಮಗೆ ಬಂದಿದ್ದಾವೆ. ಅದರಲ್ಲಿ 525 ನಮ್ಮ
ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್, ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನುಪಮ್ ಅಗರ್ವಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ನಮ್ಮ ಖಾಸಗಿ ಆಸ್ಪತ್ರೆ ಡಾಕ್ಟರ್ಸ್ ಅಲ್ಲೂ ಕೂಡ ಒಂದು ವಿನಂತಿಯನ್ನು ಮಾಡ್ತೇನೆ. ಯಾರಿಗೆ ರೆಮ್ಡೆಸಿವಿರ್ ಕೊಡುವಂಥ ಅವಶ್ಯಕತೆ ಇದೆ ಅದು 6 ಕೊಡಬೇಕು ಅಂತೇನಿಲ್ಲ. ಒಬ್ಬರು ಅವರ ಒಂದು ಬಾಡಿ ಕಂಡೀಷನ್ ಮೇಲೆ ಒಬ್ರಿಗೆ 1 ಕೊಡ್ಬೋದು, 2 ಕೊಡ್ಬೋದು, 3 ಮೇಲೂ ಕೂಡ ಅವರು ಕೋವಿಡ್ ಪಾಸಿಟಿವಿಂದ ಹೊರಗಡೆ ಬರ್ಬೋದು. ಇಂಥ ಒಂದು ಸಿಚುವೇಶನ್ನನ್ನು ನೋಡಿಕೊಂಡು ಯಾವುದೇ ರೀತಿ ಪೇಷಂಟ್ಗೆ ಕೊರತೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಆ ಪೇಷಂಟ್ಗೆ ಎಷ್ಟು ಇಂಜೆಕ್ಷನ್ ಕೊಡಬೇಕೋ ಅಷ್ಟೇ ಇಂಜೆಕ್ಷನ್ ಕೊಡಬೇಕು ಅನ್ನುವಂಥದ್ದು ಒಂದು. ಮತ್ತು ಪೇಷಂಟ್ಗಳಿಗೂ ಕೂಡ ಒಂದು ಮಾನಸಿಕವಾಗಿ ಅವರು ತಯಾರಾಗಿದ್ದಾರೆ, ರೆಮ್ಡೆಸಿವಿರ್ ಸಿಗಲಿಲ್ಲ ಅಂದರೆ ನನ್ನ ಜೀವ ಉಳಿಯಲ್ಲ ಅನ್ನುವಂಥದ್ದು. ಆ ರೀತಿಯೂ ಕೂಡ ಯಾವುದೂ ಇಲ್ಲ. ಅದಕ್ಕೆ ತಾವು ಯಾರೇ ಪೇಷಂಟ್ ಕೋವಿಡ್ ಪಾಸಿಟಿವ್ ಇದ್ದವರು ದಯಮಾಡಿ ಅದ್ರ ಬಗ್ಗೆ ಭಾಳ ಗಾಬರಿ ಪಡಬೇಡ್ರಿ. ನಿಮಗೆ ಡಾಕ್ಟರ್ ಸಲಹೆ ಮೇರೆಗೆ ನಿಮಗೆ ಎಷ್ಟು ರೆಮ್ಡೆಸಿವಿರ್ ಇಂಜೆಕ್ಷನ್ ಬೇಕೋ ಅದು ಕೊಡುವಂಥ ವ್ಯವಸ್ಥೆ ಆಗ್ತದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರಿಗೆ ಆಮ್ಲಜನಕ ಕೊರತೆಯಾಗದಂತೆ ಮೈಸೂರಿನ ಯುನೈಟೆಡ್ ವಿಷನ್ ವೆಲ್ಫೇರ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆ ಮನೆ ಮನೆಗೆ ಲಿಕ್ವಿಡ್ ಆಮ್ಲಜನಕವನ್ನು ಉಚಿತವಾಗಿ ವಿತರಣೆ ಮಾಡುವ ಮೂಲಕ ಮಾನವೀಯತೆ ತೋರಿದೆ. ನಗರದ ಶಾಂತಿನಗರ, ಕಲ್ಯಾಣಗಿರಿ, ಅರವಿಂದ ನಗರ, ಸಾತಗಳ್ಳಿ ಸೇರಿದಂತೆ ಹಲವೆಡೆ 12 ಸೋಂಕಿತರಿಗೆ ಆಮ್ಲಜನಕ ಸರಬರಾಜು ಮಾಡಲಾಗಿದ್ದು ಬಡವರಿಗೆ ಆದ್ಯತೆ ನೀಡಿದೆ. ಡಿಡಿ ನ್ಯೂಸ್ನೊಂದಿಗೆ ಟ್ರಸ್ಟ್ ಸದಸ್ಯ ರಾಫಿಕ್ ಘೋರಿ, ಬಡವರಿಗೆ ಉಚಿತ ಸೇವೆ ನೀಡುವ ಉದ್ದೇಶದಿಂದ ಟ್ರಸ್ಟ್ ವತಿಯಿಂದ ಸೋಂಕಿತರು ಚೇತರಿಸಿಕೊಳ್ಳುವವರೆಗೂ ಆಮ್ಲಜನಕ ಸಿಲಿಂಡರ್ಗಳನ್ನು ಪೂರೈಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿವರೆಗೆ ಹೆಚ್ಚು 12-14 ಪೇಷಂಟ್ಗಳಿಗೆ ನಾವು ಸಿಲಿಂಡರ್ ಕೊಟ್ಟಿದ್ದೀವಿ, ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದೀವಿ. ಮೈಸೂರು ಯಾವುದೇ ಮೂಲೆ ಇರಲಿ, ಮೈಸೂರು ಸಿಟಿನಲ್ಲಿ ಇರೆಸ್ಪೆಕ್ಟ್ ಕಾಸ್ಟ್ ಕಮ್ಯುನಿಟಿ ಎಲ್ಲರಿಗೂ ಫ್ರೀ ಕೊಟ್ಟಿದ್ದೀವಿ. ಬಡವ್ರಿಗೆ ಇದರಲ್ಲಿ ಅನುಕೂಲ ಆಗಲಿ, ಹಾಸ್ಪಿಟಲ್ ಹೋಗೋದಕ್ಕಿಂತ ಮುಂಚೆ ಬೆಡ್ ಸಿಕ್ಕೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಅದನ್ನು ಅನುಕೂಲ ಆಗಲಿ ಅಂತ ಮಾಡ್ಬಿಟ್ಟು ಸಪ್ಲೈ ಮಾಡ್ತಾಯಿದ್ದೀವಿ. ನಮ್ಮದು ಕಾನ್ಸೆಪ್ಟು ಬರೀ ಸಿಟಿ ಸೆಂಟರ್, ಸಿಟಿ ಹೊರಗಡೆ ಎಲ್ಲರಿಗೂ ಯಾವುದೇ ಮೂಲೆ ಇರಲಿ, ಯಾವುದೇ ಕಮ್ಯುನಿಟಿಯಲ್ಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀವಿ ಸರ್. ಆ ಟೈಮಲ್ಲಿ ಮಹೇಶ್ ಕುಮಾರ್ ತಮ್ಮ ತಾಯಿ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಸಂದರ್ಭದಲ್ಲಿ ಟ್ರಸ್ಟ್ ವತಿಯಿಂದ ಆಮ್ಲಜನಕ ಪಡೆದಿದ್ದು ಇವರ ಸೇವೆ ಇತರರಿಗೂ ಸ್ಫೂರ್ತಿದಾಯಕ ಎಂದರು. ತುಂಬ ಮುತುವರ್ಜಿ ತಗೊಂಡು ಮನೆಗೆ ಬಂದು ಸಿಲಿಂಡರ್ಲ್ಲ ಫಿಕ್ಸ್ ಮಾಡಿ ಇಕ್ವಿಪ್ಮೆಂಟ್ಸ್ ಎಲ್ಲ ಫ್ರೀಯಾಗಿ ಕೊಟ್ಟು ₹1 ಇಸ್ಕೊಂಡು 83-84 ಇದ್ದಿದ್ದು ಸ್ಯಾಚುರೇಷನ್ 24 ಅವರ್ಸ್ ಒಳಗಡೆ 92-93 ಮಾಡಿದ್ರು, 93-92 ಮಾಡಿದ್ರು. ಇವತ್ತು ಬದುಕುಳಿದಿರೋದು ಅವ್ರ ಮೊದಲನೇ ಜನ್ಮ ದೇವರಿಂದ ಆದರೆ, 2ನೇ ಜನ್ಮ ಈ ಯುನೈಟೆಡ್ ಆಕ್ಸಿಜನ್ ಟೀಮ್ ಅವರಿಗೆ. ಸ್ಥಳೀಯರಾದ ಜಹ್ರಾ ಸ್ವಯಂ ಸೇವಾ ಸಂಸ್ಥೆ ಈ ಸೇವಾ ಕಾರ್ಯದಿಂದ ಹಲವು ಸೋಂಕಿತರ ಜೀವ ಉಳಿಸಲು ಸಾಧ್ಯವಾಗಿದೆ ಎಂದು ವಿವರಿಸಿದರು. ಸಿಗ್ತಾ ಇಲ್ಲ, ಮನೆಯಲ್ಲೇ ಆಕ್ಸಿಜನ್ ಸ್ಯಾಚುರೇಷನ್ ಡ್ರಾಪ್ ಆಗ್ತಾ ಇದೆ, ತುಂಬ ಕಷ್ಟಪಡ್ತಾ ಇದ್ದಾರೆ ಜನ. ಸೊ ಆ ಸಂದರ್ಭದಲ್ಲಿ ಇವ್ರು ಮಾಡ್ತಿರೋ ಸೇವೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮೈಸೂರು ಜನತೆಗೆ. ಸೊ ಆದಷ್ಟು ಜನ ಬಂದು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಕನ್ವೆ ಮಾಡೋಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ ದ್ವಿಗುಣವಾಗುತ್ತಿದ್ದು ಇದು ಜನರಲ್ಲಿ ಆಶಾಭಾವನೆ ಮೂಡಿಸಿದೆ. ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಸೇರಿದಂತೆ ತಾಲೂಕು ಆಸ್ಪತ್ರೆಗಳು ಕೊರೋನಾ ಸೋಂಕಿತರನ್ನು ಗುಣಪಡಿಸುವಲ್ಲಿ ಯಶಸ್ವಿಯಾಗಿವೆ. ಇಬ್ಬರಿಗೂ ಕೊರೋನಾ ಆಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯರಾದ ಮಂಗಳಾ ಭಟ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ನೀಡುತ್ತಿರುವ ಗುಣಮಟ್ಟದ ಚಿಕಿತ್ಸೆಯಿಂದ ತಮ್ಮ ಕುಟುಂಬದ 2 ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. 2 ದಿನದಲ್ಲಿ ಅವ್ರಿಗೆ ಜ್ವರ ಎಲ್ಲ ಕಂಟ್ರೋಲ್ಗೆ ಬಂದು ಚೆನ್ನಾಗಿ ಪರಿಣಾಮ ಇತ್ತು. ಅಲ್ಲಿ ಸಿಸ್ಟರ್ ಇವರು ಕೂಡ ತುಂಬ ಮನೆಗೆ ಬಂದು ನೋಡಿ ಎಲ್ಲ ಹೆಲ್ಪ್ ಮಾಡಿದರು. ಹಾಗಾಗಿ ಕೊರೋನಾ ಬಂತು ಅಂತ ಯಾರೋ ತುಂಬ ಭಯ ಬೀಳಬೇಕಾಗಿಲ್ಲ, ಹಾಗಂತ ನೆಗ್ಲೆಕ್ಟು ಮಾಡಬೇಕಾಗಿಲ್ಲ. ಏನು ಅಂದರೆ ಸರಿಯಾಗಿ ಮನೇಲಿ ಆರೈಕೆನೂ ಮಾಡಬೇಕು, ಕೇರ್ ತಗೊಳ್ಬೇಕು, ಮತ್ತು ಔಷಧಿ ಮಾಡಿಕೊಂಡು ಸರಿ
ಕೊರೋನಾ ಸೋಂಕಿನಿಂದ ಗುಣಮುಖರಾದ ಎಲ್ ಗುರುದತ್ ತಮಗೆ ಕೋವಿಡ್ ಆರೈಕೆ ಕೇಂದ್ರದಲ್ಲಿ ನೀಡಲಾದ ಔಷಧಿಗಳನ್ನು ಪಡೆದು ತಾವು ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ. ಅಲ್ಲಿ ನಮಗೆ ಸರ್ಕಾರಿ ಆಸ್ಪತ್ರೆಯಿಂದ ಸಾಮಾನ್ಯವಾಗಿ ಕೊಡುವಂಥ ಜಿಂಕು ಮತ್ತು ವಿಟಮಿನ್ ಸಿ ಔಷಧಿಗಳನ್ನು ಅರಿಜಿತ್ರೋಮೈಸನ್ನ ಒಂದು ಕೋರ್ಸನ್ನು ಮಾಡಿ ಅದರಿಂದ ಸುಮಾರು ನಾನೊಬ್ಬನೇ ಅಲ್ಲ, ನನ್ನ ಜೊತೆಗೆ ಸುಮಾರು 40-50 ಜನ ಆ ಕೋವಿಡ್ ಸೆಂಟರ್ನಲ್ಲಿ ಆವಾಗ ಇದೇ ಚಿಕಿತ್ಸೆಯನ್ನು ತೆಗೆದುಕೊಂಡರು. ಅದನ್ನು ತಗೊಂಡು ಒಂದು ವಾರ ಅಲ್ಲ 10 ದಿವಸಗಳ ನಂತರ ಪುನಃ ಮತ್ತೊಂದು ಸರಿ ನಮಗೆ ಸ್ವ್ಯಾಬ್ ಟೆಸ್ಟನ್ನು ಮಾಡಿ ಆವಾಗ ಅದು ನೆಗೆಟಿವ್ ಬಂತು. ಎಲ್ಲರನ್ನು ಗುಣಮುಖರಾಗಿ ಮನೆಗೆ ಕಳಿಸಿದ್ದೀವಿ. ತಾಲೂಕು ವೈದ್ಯಾಧಿಕಾರಿ ವಿನಾಯಕ್ ಭಟ್ ಜನರಿಗೆ ಚಿಕಿತ್ಸೆ ನೀಡುವ ಜೊತೆಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯವನ್ನೂ ಮಾಡುತ್ತಿದ್ದು ಕೊರೋನಾ ನಿಯಂತ್ರಿಸುವಲ್ಲಿ ಶ್ರಮಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಸಂದರ್ಭದಲ್ಲಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಸಮಸ್ಯೆಗಳು ಏನಾಗಿದೆ ಅಂತ ಕೇಳಿದ್ರೆ ಪ್ರೈವೇಟ್ನಲ್ಲಿ ಎಲ್ಲ ಆಸ್ಪತ್ರೆಗಳು ನೋಡ್ತಾ ಇಲ್ಲ, ಕೇವಲ 2 ಆಸ್ಪತ್ರೆಗಳು ಮಾತ್ರ ಕೋವಿಡ್ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡ್ತಾ ಇದ್ದಾರೆ. ಆದರೆ ಸಹಿತ ನಾವಲ್ಲಿ ಅದಕ್ಕಾಗಿ ನಮ್ಮಲ್ಲಿ ಗೌರ್ಮೆಂಟ್ನಲ್ಲಿ ವರ್ಕ್ಲೋಡ್ ಹೆಚ್ಚಾಗಿದ್ರೂ ಸಹ ನಮ್ಮಲ್ಲಿ ಸರ್ಕಾರದಿಂದ ಪೂರೈಕೆಯಾದ ರೆಮಿಡಿಸಿವಿರ್ ಇಂಜೆಕ್ಷನ್ ಆಗಲಿ ಅಥವಾ ಇನ್ನಿತರೆ ಕೋವಿಡ್ನ ಎಲ್ಲ ಒಂದು ಔಷಧಿಗಳ ಉಪಯೋಗವನ್ನು ಪಡೆದುಕೊಂಡು ನಾವು ರೋಗಿಗಳಿಗೆ ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ದೇಶಾದ್ಯಂತ ನಾಳೆಯಿಂದ ಆರಂಭವಾಗಲಿರುವ 3ನೇ ಹಂತದ ಲಸಿಕಾ ಅಭಿಯಾನದಲ್ಲಿ ಲಸಿಕೆ ಪಡೆಯಲು ಕೋವಿನ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದ್ದು ಇದುವರೆಗೆ 2,28,00,000ಕ್ಕೂ ಹೆಚ್ಚು ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. 18 ವರ್ಷ ಮೇಲ್ಪಟ್ಟವರಿಗೂ ಕೋವಿಡ್ ಲಸಿಕೆ ನೀಡುವ ಮೂಲಕ ಯುವಜನರಲ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಕೋವಿಡ್ ವಿರುದ್ಧದ ಹೋರಾಟವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರ ಸಜ್ಜಾಗಿದೆ. ಕೋವಿನ್ ಡಿಜಿಟಲ್ ವೇದಿಕೆ ಯಾವುದೇ ತಾಂತ್ರಿಕ ತೊಡಕಿಲ್ಲದೆ ನೋಂದಣಿಯ ಪ್ರಥಮ ದಿನ ಉತ್ತಮವಾಗಿ ಕೆಲಸ ನಿರ್ವಹಿಸಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ದೇಶಾದ್ಯಂತ ಆತಂಕ ಸೃಷ್ಟಿಸಿರುವ ಕೊರೋನಾ ಸೋಂಕು ನಿಯಂತ್ರಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಠಿಣ ಕ್ರಮಗಳನ್ನು ಜಾರಿಗೆ ತಂದಿವೆ. ಈ ನಡುವೆ ಸೋಂಕು ಪತ್ತೆ ಪರೀಕ್ಷೆಯೂ ಚುರುಕಾಗಿ ನಡೆಯುತ್ತಿದೆ. ಇಲ್ಲಿಯವರೆಗೆ 28,63,92,082 ಕೊರೋನಾ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ನಿನ್ನೆ 19,20,107 ಕೋವಿಡ್ ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ವಿಶ್ವದ ಅತಿ ದೊಡ್ಡ ಲಸಿಕೆ ಅಭಿಯಾನ ಆರಂಭಿಸಿರುವ ಭಾರತ ಇದುವರೆಗೆ ಸುಮಾರು 15,21,00,000 ಮಂದಿಗೆ ಲಸಿಕೆ ನೀಡುವ ಮೂಲಕ ಮತ್ತೊಂದು ಮೈಲುಗಲ್ಲು ದಾಟಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ. ಸುಮಾರು 93,85,000ಕ್ಕೂ ಅಧಿಕ ಆರೋಗ್ಯ ಕಾರ್ಯಕರ್ತರು ಮೊದಲ ಡೋಸ್ ಲಸಿಕೆ ಪಡೆದರೆ 61 ಲಕ್ಷಕ್ಕೂ ಹೆಚ್ಚು ಮಂದಿ ಲಸಿಕೆ ಸ್ವೀಕರಿಸಿದ್ದಾರೆ. ಸುಮಾರು 1,24,00,000ಕ್ಕೂ ಅಧಿಕ ಮುಂಚೂಣಿ ಕಾರ್ಯಕರ್ತರು ಮೊದಲ ಡೋಸ್ ಲಸಿಕೆ ಪಡೆದರೆ 67 ಲಕ್ಷಕ್ಕೂ ಹೆಚ್ಚು ಮಂದಿ 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ. ಕಳೆದ ಜನವರಿ 16ರಂದು ಭಾರತ ವಿಶ್ವದ ಅತಿದೊಡ್ಡ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ನಿನ್ನೆ ರಾತ್ರಿ 8 ಗಂಟೆ ವೇಳೆಗೆ ದೇಶಾದ್ಯಂತ 20,84,000ಕ್ಕೂ ಅಧಿಕ ಫಲಾನುಭವಿಗಳಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಪೈಕಿ ಸುಮಾರು 12 ಲಕ್ಷ ಫಲಾನುಭವಿಗಳು ಮೊದಲ ಡೋಸ್ ಲಸಿಕೆಯನ್ನು ಪಡೆದರೆ 9 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳು 2ನೇ ಡೋಸ್ ಲಸಿಕೆ ಸ್ವೀಕರಿಸಿದ್ದಾರೆ. 3ನೇ ಹಂತದ ಅಭಿಯಾನ ಆರಂಭವಾಗಲಿದ್ದು 18 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬರೂ ಕೋವಿಡ್ ಲಸಿಕೆ ಪಡೆಯಲು ಅರ್ಹರಾಗಿದ್ದು 3ನೇ ಹಂತದ ನೋಂದಣಿ ಕೋವಿನ್ ಪೋರ್ಟಲ್ ಹಾಗೂ ಆರೋಗ್ಯ ಸೇತು ಆಪ್ನಲ್ಲಿ ಆರಂಭಗೊಂಡಿದೆ. ವೈದ್ಯಕೀಯ ಆಮ್ಲಜನಕ ಸಮಸ್ಯೆಯ ನಡುವೆ ಭಾರತೀಯ ರೈಲ್ವೆ ಅನೇಕ ರಾಜ್ಯಗಳಿಗೆ ಆಮ್ಲಜನಕ ಸಾಗಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ. ನಿನ್ನೆ ಹರಿಯಾಣ ಮತ್ತು ತೆಲಂಗಾಣಗಳಿಗೆ ಆಮ್ಲಜನಕದ ಕಂಟೈನರ್ಗಳನ್ನು ತಲುಪಿಸಿದೆ. ಅಲ್ಲದೆ ಅನೇಕ ಸ್ಥಳಗಳಿಗೆ ದ್ರವೀಕೃತ ಆಮ್ಲಜನಕವನ್ನು ಸಾಗಿಸುವಲ್ಲಿ ರೈಲ್ವೆ ಶ್ರಮಿಸುತ್ತಿದೆ. ಈವರೆಗೆ 640 ಮೆಟ್ರಿಕ್ ಟನ್ ವೈದ್ಯಕೀಯ ಆಮ್ಲಜನಕವನ್ನು ರೈಲ್ವೆ ಸಾಗಿಸಿದೆ. ಭಾರತೀಯ ವಾಯುಪಡೆ ಸಹ ವೈದ್ಯಕೀಯ ಆಮ್ಲಜನಕವನ್ನು ಸಾಗಿಸುವಲ್ಲಿ ಶ್ರಮಿಸುತ್ತಿದೆ. ಬ್ಯಾಂಕಾಕ್ ಮತ್ತು ಸಿಂಗಾಪುರದಿಂದ ವಾಯುಪಡೆ ವಿಮಾನಗಳು ಆಮ್ಲಜನಕವನ್ನು ಹೊತ್ತು ತಂದಿವೆ. ವಿದೇಶಗಳಿಂದ ಅಷ್ಟೇ ಅಲ್ಲದೆ ರಾಜ್ಯಗಳ ನಡುವೆ ಮತ್ತು ನಗರಗಳ ನಡುವೆ ಆಮ್ಲಜನಕ ಸಾಗಿಸುವಲ್ಲಿ ವಾಯುಪಡೆ ವಿಮಾನಗಳು ಕಾರ್ಯಪ್ರವೃತ್ತವಾಗಿವೆ. ಲಕ್ನೋ ಫ್ರಮ್ ಬೊಕಾರೋ. ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಂದು ಮತ್ತಷ್ಟು ಹೆಚ್ಚಾಗಿದೆ. ಪ್ರಸ್ತುತ ದೇಶದಲ್ಲಿ 31,70,228ಕ್ಕೂ ಹೆಚ್ಚು ಮಂದಿ ಕೊರೋನಾ ಸಾಂಕ್ರಾಮಿಕದಿಂದ ಬಳಲುತ್ತಿದ್ದು 16.90%
ಸೋಂಕಿತರು ಆಸ್ಪತ್ರೆಗಳಿಗೆ ಅಥವಾ ಹೋಮ್ ಐಸೋಲೇಷನ್ಗೆ ಒಳಗಾಗಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 3,86,452 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 1,87,62,976ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 2,97,540 ಮಂದಿ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಗೊಂಡಿದ್ದು, ಒಟ್ಟಾರೆ 1,53,84,418 ಸೋಂಕಿತರು ಚೇತರಿಸಿಕೊಂಡಿದ್ದಾರೆ. ಚೇತರಿಕೆ ಪ್ರಮಾಣ 81.99% ತಲುಪಿದೆ. ಈವರೆಗೆ 2,08,330 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ 1.11% ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ 14 ದಿನಗಳ ಬಿಗಿ ಕ್ರಮ ಕೈಗೊಂಡಿದ್ದು, ವಿಜಯಪುರ ಜಿಲ್ಲೆಯಲ್ಲಿಯೂ ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡಲಾಗಿದೆ. ನಗರದಲ್ಲಿ ಅನಗತ್ಯವಾಗಿ ಸಂಚರಿಸುವ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಳ್ಳುತ್ತಿದ್ದಾರೆ. ಮಹಾರಾಷ್ಟ್ರದ ಗಡಿ ಮತ್ತು ಅಂತಾರಾಜ್ಯ ಗಡಿ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಿ ತುರ್ತು ಸೇವೆಗಳಿಗಷ್ಟೇ ಅವಕಾಶ ನೀಡಿದ್ದಾರೆ. ಈಗಾಗಲೇ ಜಿಲ್ಲೆಯ ಹಲವೆಡೆ ಚೆಕ್ಪೋಸ್ಟ್ ತೆರೆಯಲಾಗಿದ್ದು, ಹೊರ ರಾಜ್ಯಗಳಿಂದ ಜಿಲ್ಲೆಗೆ ಬರುವ ವಾಹನಗಳನ್ನು ತಡೆದು ಪರಿಶೀಲನೆ ನಡೆಸಲಾಗುತ್ತಿದೆ. ಮಾಧ್ಯಮಗಳೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಅನುಪಮ್ ಅಗರ್ವಾಲ್, ಸಾರ್ವಜನಿಕರು ಅನವಶ್ಯಕವಾಗಿ ಗುಂಪು ಸೇರುವುದು, ಓಡಾಡುವುದು ಕಂಡುಬಂದಲ್ಲಿ ಸೂಕ್ತ ಕ್ರಮ ಜರುಗಿಸಲಾಗುತ್ತಿದೆ ಎಂದು ವಿವರಿಸಿದರು. ನೆಕ್ಸ್ಟ್ ನಾವು ಮಾರ್ನಿಂಗ್ 6 o'clock ವರೆಗೆ ಮತ್ತೆ ಫುಲ್ ಲಾಕ್ಡೌನ್ ಮಾಡೋದು ಕೂಡ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಆಫೀಸರ್ ಎಲ್ಲ ಕಡೆ ರೌಂಡ್ಸ್ ಮೇಲೆ ಇದ್ದಾರೆ. ನಾಳೆಯಿಂದ ಯಾರಿಗೆ ಏನು ರಿಲ್ಯಾಕ್ಸೇಷನ್ ಇಲ್ಲ. ಅದೇ ರೀತಿ ನಮ್ಮ ವಿಜಯಪುರ ಒಂದು ಗಡಿ ಜಿಲ್ಲೆ ಮತ್ತು ಇಲ್ಲಿ ಸಾಕಷ್ಟು ಕಡೆಯಿಂದ ಮಹಾರಾಷ್ಟ್ರ ಭಾಗದಿಂದ ಎಂಟ್ರಿದು ಸಾಧ್ಯತೆ ಇರ್ತದೆ. ಅಂತ ಎಲ್ಲ ಜಾಗ ನಾವು ಈಗ ಗುರುತಿಸಿ ಆ ಜಾಗದಲ್ಲಿ ಚೆಕ್ ಪೋಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸುಮಾರು 12ಕ್ಕಿಂತ ಹೆಚ್ಚು ಜಾಗದಲ್ಲಿ, ಇನ್ಕ್ಲೂಡಿಂಗ್ ಇಂಟರ್ನಲ್ ರೋಡ್ಸ್ ಅಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದ್ದಾರೆ. ಜೊತೆಗೆ ಇವತ್ತು ಹೆಲ್ತ್ ಸ್ಟಾಫ್ ಮತ್ತು ರೆವೆನ್ಯೂ ಸ್ಟಾಫ್ ಕೂಡ ಅಲ್ಲಿಗೆ ನಮಗೆ ಜಾಯಿನ್ ಮಾಡ್ತಾರೆ ಮತ್ತು ಫುಲ್ ಫ್ಲೇಜ್ ಅಲ್ಲಿ ಚೆಕ್ ಪೋಸ್ಟ್ ನಾವು ಎಲ್ಲ ಕಡೆ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಸಿಟಿಯಲ್ಲಿ ಮತ್ತು ಬೇರೆ ತಾಲೂಕಲ್ಲಿ ಯಾರು ವೈಲೇಷನ್ ಮಾಡಿದರೆ ಅಂತವರ ಮೇಲೆ ನಾವು ಡಿಸಾಸ್ಟರ್ ಆಕ್ಟ್ ಮತ್ತು ಎಪಿಡೆಮಿಕ್ ಆಕ್ಟ್ ಪ್ರಕಾರ ಕೂಡ ಕ್ರಮ ತಗೊಳ್ತೀವಿ. 2021-22ರ ಹಿಂಗಾರು ಮಾರುಕಟ್ಟೆ ಅವಧಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಗೋಧಿ ಖರೀದಿ ಸಂಗ್ರಹಣೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರಸಕ್ತ ಹಿಂಗಾರು ಮಾರುಕಟ್ಟೆ ಋತುವಿನಲ್ಲಿ ಸುಮಾರು 258 ಲಕ್ಷ ಟನ್ ಗೋಧಿ ಸಂಗ್ರಹಿಸಲಾಗಿದ್ದು, ಸುಮಾರು 25 ಲಕ್ಷ ರೈತರಿಗೆ ಅನುಕೂಲವಾಗಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರಾಖಂಡ್, ಚಂಡೀಗಢ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ ಗೋಧಿ ಖರೀದಿಸಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಇದೇ ವೇಳೆ ಕಳೆದ ವರ್ಷಕ್ಕೆ ಹೋಲಿಸಿದರೆ 2020-21ರ ಮುಂಗಾರು ಅವಧಿಯಲ್ಲಿ ಸುಮಾರು 715 ಲಕ್ಷಕ್ಕೂ ಅಧಿಕ ಭತ್ತ ಖರೀದಿ ಸಂಗ್ರಹಣೆ ಮಾಡಲಾಗಿದೆ. ಭಾರತದ ಮಾಜಿ ಅಟಾರ್ನಿ ಜನರಲ್ ಹಾಗೂ ನ್ಯಾಯಶಾಸ್ತ್ರಜ್ಞ ಸೋಲಿ ಸೊರಾಬ್ಜಿ ಅವರು ಇಂದು ಕೋವಿಡ್ ಸೋಂಕಿನಿಂದ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಸುಮಾರು 7 ದಶಕಗಳ ಕಾಲ ಕಾನೂನು ಸಲಹೆಗಾರರಾಗಿದ್ದ ಅವರು 1989-90 ಮತ್ತು 1998-2004ರ ಅವಧಿಯಲ್ಲಿ 2 ಬಾರಿ ಭಾರತದ ಅಟಾರ್ನಿ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಸೊರಾಬ್ಜಿ ನಿಧನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರು, ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ನಿರ್ವಹಣೆಗೆ ರಾಷ್ಟ್ರೀಯ ನಿರ್ದೇಶನಗಳು ಮೇ 31ರವರೆಗೆ ದೇಶಾದ್ಯಂತ ಮುಂದುವರಿಯಲಿದ್ದು,
ಪರಿಸ್ಥಿತಿಯನ್ನಾಧರಿಸಿ ಕಂಟೈನ್ಮೆಂಟ್ ಝೋನ್ಗಳನ್ನು ತಕ್ಷಣವೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ ಸಂಬಂಧಿತ ನಿಬಂಧನೆಗಳ ಅಡಿಯಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಕೋವಿಡ್ ಪರೀಕ್ಷೆಗಳಲ್ಲಿ 10% ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿರುವ ಜಿಲ್ಲೆಗಳು ಅಥವಾ ಹಾಸಿಗೆ ಸಾಮರ್ಥ್ಯಕ್ಕಿಂತ 60% ಹೆಚ್ಚು ಸೋಂಕಿರುವ ಜಿಲ್ಲೆಗಳನ್ನು ಕಂಟೈನ್ಮೆಂಟ್ ಝೋನ್ಗಳೆಂದು ಗುರುತಿಸುವಂತೆ ನಿಯಮದಲ್ಲಿ ಸೂಚಿಸಲಾಗಿತ್ತು. ಇದೇ ನಿಯಮಗಳನ್ನು ಆಧರಿಸಿ ಕಂಟೈನ್ಮೆಂಟ್ ಝೋನ್ ಎಂದು ಪರಿಗಣಿಸಬೇಕು ಎಂದು ಸಚಿವಾಲಯ ಸೂಚಿಸಿದೆ. ಅಳಿವಿನಂಚಿನಲ್ಲಿರುವ ಕೆಲ ಜಾತಿಯ ರಣಹದ್ದುಗಳು ಕರ್ನಾಟಕದ ಹಲವು ಅರಣ್ಯ ಪ್ರದೇಶಗಳಲ್ಲಿ ಮತ್ತೆ ಕಾಣಿಸಿಕೊಂಡಿವೆ. ಈ ಕುರಿತು ಒಂದು ವರದಿ. ಪ್ರಮುಖವಾಗಿ ಕೆಂಪು ತಲೆಯ ರಣಹದ್ದು, ವೈಟ್ ರಮ್ಡ್ ರಣಹದ್ದು, ಭಾರತೀಯ ರಣಹದ್ದು, ಈಜಿಪ್ಟಿಯನ್ ರಣಹದ್ದುಗಳು ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿವೆ. ಇದು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪರಿಸರ ಪ್ರೇಮಿಗಳಲ್ಲಿ ಸಂತಸ ತಂದಿದ್ದು ಅವುಗಳ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಆಕಾಶದಲ್ಲಿ ಎಷ್ಟೇ ಎತ್ತರದಲ್ಲಿ ಹಾರಾಡುತ್ತಿದ್ದರೂ ತಮ್ಮ ತೀಕ್ಷ್ಣ ದೃಷ್ಟಿಯಿಂದ ಮೃತ ಶರೀರ ಪತ್ತೆ ಹಚ್ಚಿ ಪ್ರತ್ಯಕ್ಷವಾಗುತ್ತಿದ್ದ ಸಾಕುಪ್ರಾಣಿ ಹಾಗೂ ವನ್ಯಜೀವಿಗಳ ಶವಗಳನ್ನು ತಿಂದು ಅರಣ್ಯ ಊರುಗಳನ್ನು ದುರ್ವಾಸನೆಯಿಂದ ರಕ್ಷಿಸುತ್ತಿದ್ದ ರಣಹದ್ದುಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ. ನಶಿಸುತ್ತಿದ್ದ ಅಂತಹ ಕೆಲ ಪ್ರಭೇದಗಳ ರಣಹದ್ದುಗಳು ಚಾಮರಾಜನಗರದ ಮಲೈ ಮಹದೇಶ್ವರ, ಬಿಳಿಗಿರಿ ರಂಗನಬೆಟ್ಟ, ಕಾವೇರಿ ವನ್ಯಜೀವಿ ಧಾಮ ಹಾಗೂ ಪಿಜಿಪಾಳ್ಯ ವನ್ಯಜೀವಿ ವಲಯದಲ್ಲಿ ಇತ್ತೀಚೆಗೆ ಕಾಣಸಿಗುತ್ತಿವೆ. ಅರಣ್ಯದಲ್ಲಿ ಈ ಹದ್ದುಗಳು ಸತ್ತ ಜಿಂಕೆಯನ್ನು ತಿನ್ನುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ರಣಹದ್ದುಗಳ ಚಲನವಲನ ಗಮನಿಸಿದ್ದು ಅವುಗಳ ಅರಣ್ಯ ಪ್ರದೇಶಗಳಲ್ಲಿ ತಮ್ಮ ಸಂತತಿಗಾಗಿ ಗೂಡು ಕಟ್ಟಿರುವುದು ಕಂಡುಬಂದಿದೆ. ಹಾಗಾಗಿ ಅವುಗಳನ್ನು ಸಂರಕ್ಷಿಸಿ ಆಹಾರ ಒದಗಿಸಲು ಇಲಾಖೆ ಮುಂದಾಗಿದೆ. ಸಂತಸ ತಂದಿದ್ದು ಅವುಗಳ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಆಕಾಶದಲ್ಲಿ ಎಷ್ಟೇ ಎತ್ತರದಲ್ಲಿ ಹಾರಾಡುತ್ತಿದ್ದರೂ ತಮ್ಮ ತೀಕ್ಷ್ಣ ದೃಷ್ಟಿಯಿಂದ ಮೃತ ಶರೀರ ಪತ್ತೆ ಹಚ್ಚಿ ಪ್ರತ್ಯಕ್ಷವಾಗುತ್ತಿದ್ದ ಸಾಕುಪ್ರಾಣಿ ಹಾಗೂ ವನ್ಯಜೀವಿಗಳ ಶವಗಳನ್ನು ತಿಂದು ಅರಣ್ಯ ಊರುಗಳನ್ನು ದುರ್ವಾಸನೆಯಿಂದ ರಕ್ಷಿಸುತ್ತಿದ್ದ ರಣಹದ್ದುಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ. ನಶಿಸುತ್ತಿದ್ದ ಅಂತಹ ಕೆಲ ಪ್ರಭೇದದ ರಣಹದ್ದುಗಳು ಚಾಮರಾಜನಗರದ ಮಲೆ ಮಹದೇಶ್ವರ, ಬಿಳಿಗಿರಿ ರಂಗನಬೆಟ್ಟ, ಕಾವೇರಿ ವನ್ಯಜೀವಿ ಧಾಮ ಹಾಗೂ ಪಿಜಿಪಾಳ್ಯ ವನ್ಯಜೀವಿ ವಲಯದಲ್ಲಿ ಇತ್ತೀಚೆಗೆ ಕಾಣಸಿಗುತ್ತಿವೆ. ಅರಣ್ಯದಲ್ಲಿ ಈ ಹದ್ದುಗಳು ಸತ್ತ ಜಿಂಕೆಯನ್ನು ತಿನ್ನುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ರಣಹದ್ದುಗಳ ಚಲನವಲನ ಗಮನಿಸಿದ್ದು ಅವುಗಳು ಅರಣ್ಯ ಪ್ರದೇಶಗಳಲ್ಲಿ ತಮ್ಮ ಸಂತತಿಗಾಗಿ ಗೂಡು ಕಟ್ಟಿರುವುದು ಕಂಡುಬಂದಿದೆ. ಹಾಗಾಗಿ ಅವುಗಳನ್ನು ಸಂರಕ್ಷಿಸಿ ಆಹಾರ ಒದಗಿಸಲು ಇಲಾಖೆ ಮುಂದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ಏಡುಕೊಂಡಲು, ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಪಿಜಿಪಾಳ್ಯದಲ್ಲಿ ಆಹಾರದ ಕೊರತೆ ಎದುರಾದ ಕಾರಣ ರಣಹದ್ದುಗಳ ಸಂಖ್ಯೆ ನಶಿಸಿತ್ತು. ಈಗ ಅವುಗಳು ಮತ್ತೆ ಕಾಣಿಸಿಕೊಂಡಿದ್ದು ಅವುಗಳ ಸಂತತಿ ಹೆಚ್ಚಿಸಲು ಗೂಡು ಕಟ್ಟಿರುವುದು ಖುಷಿ ತಂದಿದೆ ಎಂದರು. ಬಾಲ ಇದು ಪಾಪ್ಯುಲೇಷನ್ ಕಡಿಮೆ ಆಗಿ ಇದೆಲ್ಲ ನಶಿಸಿ ಹೋಗೋದಷ್ಟು ಸ್ಥಿತಿನಲ್ಲಿದ್ದಾವೆ. ಸೊ ನಮಗೂ ಖುಷಿ ತಂದುದು ಇಶ್ಯೂ ಏನಾಯ್ತಂದ್ರೆ, ನಾವು ಅಫಿಷಿಯಲ್ ಗಣಾಂಕದ ಪ್ರಕಾರ 300-400 ರಣಹದ್ದುಗಳು ಮಾತ್ರನೇ ಇಂಡಿಯಾನಲ್ಲಿ ಇದ್ದವು ಅಂತ ಒಂದು ಗಣಾಂಕ ತೋರಿಸ್ತಾ ಇದ್ದಾವೆ. ಆದರೆ ನಮ್ಮ ಪಿಜಿಪಾಳ್ಯ ವಲಯದಲ್ಲೇ ಸಾಕಷ್ಟು ರಣಹದ್ದುಗಳು, ಒಂದು 10-15 ರಣಹದ್ದುಗಳನ್ನು ನಾವು ಇಲ್ಲಿ ಒಂದೇ ಫೋಟೋನಲ್ಲಿ ನಾವು ಕಂಡಿದ್ದೀವಿ. ಪರಿಸರ ವಿಜ್ಞಾನಿ ಸಂಜಯ್ ಗುಬ್ಬಿ ಕಾಡಿನ ಪರಿಸರವನ್ನು ಸ್ವಚ್ಛವಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುರ್ತು ಚಿಕಿತ್ಸೆಗೆ ಬಳಸಲು 4.5 ಲಕ್ಷ ರೆಮಿಡಿಸಿವಿಯರ್ ಆಮದು, ದೇಶೀಯ ಉತ್ಪಾದನೆಯಲ್ಲೂ ಗಣನೀಯ ಹೆಚ್ಚಳ, ಕೇಂದ್ರ ಸರ್ಕಾರ. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವ ಅಭಿಯಾನ ಮುಂದೂಡಿಕೆ, 1 ಕೋಟಿ ಲಸಿಕೆ ಖರೀದಿಗೆ ಸರ್ಕಾರ ಪ್ರಯತ್ನ, ಡಾಕ್ಟರ್ ಕೆ ಸುಧಾಕರ್. 8 ಗಂಟೆಗಿಂತ ಹೆಚ್ಚು ಕಾಲ ಒಂದೇ ಮಾಸ್ಕ್ ಬಳಕೆ ಸೂಕ್ತವಲ್ಲ, ಹೋಮ್ ಐಸೋಲೇಷನ್ಗೆ ಪರಿಷ್ಕೃತ ಮಾರ್ಗಸೂಚಿ ಪ್ರಕಟಿಸಿದ ಕೇಂದ್ರ ಆರೋಗ್ಯ ಇಲಾಖೆ. ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣಿಕ ವಿಮಾನಗಳ ಸೇವೆ ಮೇ 31ರವರೆಗೆ ಸ್ಥಗಿತ, ಸರಕು ಸಾಗಾಣಿಕೆ ವಿಮಾನಗಳಿಗೆ ಅವಕಾಶ, ಡಿಜಿಸಿಎ ಆದೇಶ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.